ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎಸ್ ಸಮೀರ್ ಪಾಷಾ, ರಾಜ್ಯಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ದೇವನಹಳ್ಳಿ. ಇಂದಿನ ಆನ್ಲೈನ್ ತರಗತಿಯ ಪ್ರಮುಖ ವಿಷಯ ರಷ್ಯಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳು. ರಷ್ಯಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಬೇಕಾದ್ರೆ 1991ರ ನಂತರ ರಷ್ಯಾ 15 ಭಾಗಗಳಾಗಿ ವಿಘಟಿತವಾಗಿ 15 ಸ್ವತಂತ್ರ ಗಣರಾಜ್ಯಗಳು ಅಸ್ತಿತ್ವಕ್ಕೆ ಬರುತ್ತವೆ. 1991ರ ನಂತರದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳನ್ನು ನಾನು ಈ ತರಗತಿಯಲ್ಲಿ ನಿಮಗೆ ವಿವರಿಸ್ತಾ ಇದ್ದೀನಿ. 91ಕ್ಕಿಂತ ಹಿಂದೆ ಒಂದು ಸ್ವಲ್ಪ ಹೇಳೋದಾದರೆ, ಲೆನಿನ್ 1917ರಲ್ಲಿ ಬಾಲ್ಶವಿಕ್ ಕ್ರಾಂತಿಯ ನಂತರ ರಷ್ಯಾದಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಬಂದ ಮೇಲೆ ಕಮ್ಯುನಿಸ್ಟ್ ತತ್ವಗಳನ್ನು ಆಧರಿಸಿದಂತಹ ಸಮತಾವಾದಿ ತತ್ವಗಳಿಗೆ ಅನುಗುಣವಾದಂತಹ ಆಂತರಿಕ ಹಾಗೂ ವಿದೇಶಾಂಗ ನೀತಿನ ರೂಪಿಸೋದ್ರ ಬಗ್ಗೆ ಅಸ್ಥಿಭಾರನ ಲೆನಿನ್ ಹಾಕಿರ್ತಾನೆ. ಲೆನಿನ್ ನಂತರ ಬಂದಂತಹ ರಷ್ಯಾದ ಪ್ರಮುಖರು ಸಹ 1991ರವರೆಗೆ ಅದೇ ರೀತಿಯ ವಿದೇಶಾಂಗ ನೀತಿನ ಅನುಸರಿಸ್ಕೊಂಡು ಬರ್ತಾರೆ. ಅಂದಿನ ರಷ್ಯಾದ ಪ್ರಮುಖ ಗುರಿ ಒಂದೇ ಆಗಿತ್ತು: ಬಂಡವಾಳಶಾಹಿ ಪದ್ಧತಿಯನ್ನು ಪ್ರಪಂಚದಲ್ಲಿ ನಿಗ್ರಹಿಸುವುದು, ಸಮಾಜವಾದಿ ಸಮಾಜ ಅಸ್ತಿತ್ವಕ್ಕೆ ತರಲು ಪ್ರಯತ್ನಿಸುವುದು, ಅದರಲ್ಲೂ ಮುಖ್ಯವಾಗಿ ವೈಜ್ಞಾನಿಕ ಸಮಾಜವಾದ. ಹಾಗಾಗಿ ಪ್ರಪಂಚ 2 ಭಾಗಗಳಾಗಿ ಎರಡನೇ ಮಹಾಯುದ್ಧದ ನಂತರ ವಿಘಟಿತವಾಗಿ ಹೋಗ್ಬಿಟ್ಟಿರುತ್ತೆ. ಒಂದರ ನೇತೃತ್ವವನ್ನು ರಷ್ಯಾ ವಹಿಸಿದ್ರೆ ಇನ್ನೊಂದು ಭಾಗದ ನೇತೃತ್ವವನ್ನು ಅಮೆರಿಕ ವಹಿಸಿರುತ್ತೆ. ಅಮೆರಿಕ ರಷ್ಯಾಗಳ ನಡುವೆ ಶೀತಲ ಯುದ್ಧ ನಡೀತಾ ಇರುತ್ತೆ. ಈ ಶೀತಲ ಯುದ್ಧ 1991ರವರೆಗೆ ಇರುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ. 91ರ ನಂತರ ರಷ್ಯಾ 15 ಭಾಗಗಳಾಗಿ ವಿಘಟಿತವಾದ್ಮೇಲೆ ಅದರ ವಿದೇಶಾಂಗ ನೀತಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತವೆ. 91ರ ನಂತರ 15 ಭಾಗಗಳಾಗಿ ರಷ್ಯಾ ವಿಘಟನೆ ಆದಮೇಲೆ ಅದರ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳು ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳೋಣ. ರಷ್ಯಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳು, ಆಧುನಿಕ ರಷ್ಯಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣಗಳನ್ನು ಒನ್ ಬೈ ಒನ್ ತಿಳ್ಕೋಬಹುದು. ಮೊದಲನೇ ಲಕ್ಷಣ ಬಿಚ್ಚು ಮನಸ್ಸು, ಓಪನ್ನೆಸ್, ಪ್ರಾಂಜಲತೆ ಅಂತ ಕೂಡ ಕರೀತಾರೆ. ರಷ್ಯಾದ ವಿದೇಶಾಂಗ ನೀತಿಯ ಮೊದಲ ಪ್ರಮುಖ ಲಕ್ಷಣ. ತನ್ನ ವಿದೇಶಾಂಗ ನೀತಿಯಲ್ಲಿ ರಷ್ಯಾ ಬಿಚ್ಚು ಮನಸ್ಸಿಗೆ ಆದ್ಯತೆ ನೀಡಿದೆ. ಇದು ತನ್ನ ವಿದೇಶಾಂಗ ನೀತಿಯ ಪ್ರಕ್ರಿಯೆಯಲ್ಲಿ ಅಲ್ಲಿನ ಸಾರ್ವಜನಿಕರು ಭಾಗಿಯಾಗಲು ಅವಕಾಶ ನೀಡಿದೆ. ಮುಕ್ತ ವಿದೇಶಾಂಗ ನೀತಿಗೆ ರಷ್ಯಾ ಒತ್ತು ನೀಡಿದೆ. ಎರಡನೇದಾಗಿ ರಾಜಕೀಯ ಭಾಗವಹಿಸುವಿಕೆ, ಪೊಲಿಟಿಕಲ್ ಪಾರ್ಟಿಸಿಪೇಷನ್. ಸಮತಾವಾದ ತನ್ನ ಪ್ರಾಬಲ್ಯತೆ ಕಡಿಮೆ ಮಾಡಿಕೊಂಡ ನಂತರ, ಸಮತಾವಾದದ ಪ್ರಭಾವ ತಗ್ಗಿದ ನಂತರ ರಷ್ಯಾದಲ್ಲಿ ಅಲ್ಲಿನ ಜನ ರಾಜಕೀಯದಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚಿನ ಅವಕಾಶಗಳು ಸಿಕ್ತು. ಜನರ ಮೇಲೆ ಇದ್ದಂಥ ನಿರ್ಬಂಧಗಳೆಲ್ಲ ತೆರವಾದವು. ಹಾಗಾಗಿ ಆಡಳಿತದಲ್ಲಿ ಸ್ಥಾನ ಇಲ್ಲದ ವ್ಯಕ್ತಿಗಳು ಸಹ ರಷ್ಯಾದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಇದು ಸಹ ಆಧುನಿಕ ರಷ್ಯಾದ ವಿದೇಶಾಂಗ ನೀತಿಯ ಎರಡನೇ ಪ್ರಮುಖ ಲಕ್ಷಣ. ಆ ದೇಶದ ಜನರಿಗೆ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ, ನಮ್ಮದು ಪಾತ್ರ ಇದೆ ಎಂಬುದಾಗಿ ಅವ್ರು ತಿಳ್ಕೊಂಡು ಅದರಿಂದ ಸಾಕಷ್ಟು ಪ್ರಭಾವಿತರಾಗಿದ್ದಾರೆ ಅವರು. ನಂತರ ಮೂರನೇ ಪ್ರಮುಖ ಲಕ್ಷಣ, ರಷ್ಯಾದ ವಿದೇಶಾಂಗ ನೀತಿಯ ಮೂರನೇ ಪ್ರಮುಖ ಲಕ್ಷಣ ಪ್ರಜಾಪ್ರಭುತ್ವ ತತ್ವಗಳಿಗೆ ಆದ್ಯತೆ. ಪ್ರಯಾರಿಟಿ ಈಸ್ ಗಿವನ್ ಟು ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್. ಎಲ್ಲಿನ ಪ್ರಜಾಪ್ರಭುತ್ವ, ಎಲ್ಲಿನ ಕಮ್ಯುನಿಸ್ಟ್ ದೇಶ ಅಂತ ಅನಿಸ್ಬೋದು. ಕಮ್ಯುನಿಸ್ಟ್ ದೇಶ ಆಗಿದ್ರೂ ಸಹ 91ರ ನಂತರ ಪ್ರಜಾಪ್ರಭುತ್ವ ತತ್ವಗಳಿಗೆ ರಷ್ಯಾ ಹೆಚ್ಚಿನ ಆದ್ಯತೆ ಕೊಡ್ತಾ ಬಂತು. ಹಿಂದೆ ಅಲ್ಲಿ ಮಾರ್ಕ್ಸ್ವಾದ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವದಲ್ಲಿತ್ತು. ಆದರೆ ಬದಲಾದ ಪರಿಸ್ಥಿತಿಗೆ ಅನುಗುಣವಾಗಿ ಪ್ರಸ್ತುತ ಅಲ್ಲಿನ ಸಂವಿಧಾನ ತನ್ನ ಪ್ರಜೆಗಳಿಗೆ ನಾಗರಿಕ ರಾಜಕೀಯ ಸ್ವಾತಂತ್ರ್ಯಗಳನ್ನು ನೀಡಿರೋದ್ರಿಂದ ವಿದೇಶಾಂಗ ನೀತಿ ನಿರೂಪಣೆಯಲ್ಲಿ ಆ ದೇಶದ ಎಲ್ಲ ಪ್ರಜೆಗಳು ಪ್ರಮುಖ ಪಾತ್ರ ವಹಿಸ್ತಾ ಇರೋದು ಕಂಡುಬರುತ್ತೆ. ಇದು ಅಲ್ಲಿನ ವಿದೇಶಾಂಗ ನೀತಿಯ ಪ್ರಮುಖ ಮೂರನೇ ಲಕ್ಷಣ ಅಂತ ಹೇಳ್ಬೋದು. ನೆಕ್ಸ್ಟ್ ನಾಲ್ಕನೇದಾಗಿ ರಾಜಕೀಯ ಮತ್ತು ಆರ್ಥಿಕ ಪದ್ಧತಿಗಳ ಮಾರ್ಪಾಡು, ಟ್ರಾನ್ಸ್ಫಾರ್ಮೇಷನ್ ಆಫ್ ಪೊಲಿಟಿಕಲ್ ಅಂಡ್ ಎಕನಾಮಿಕ್ ಸಿಸ್ಟಮ್. ರಷ್ಯಾದ ರಾಜಕೀಯ ಮತ್ತು ಆರ್ಥಿಕ ಪದ್ಧತಿಗಳ ಮಾರ್ಪಾಡು ಸಹ
ರಷ್ಯಾದ ವಿದೇಶಾಂಗ ನೀತಿಯ ಅತ್ಯಂತ ಮಹತ್ವದ ಸಾಧನವಾಗಿದೆ. ರಷ್ಯಾದ ಅಧ್ಯಕ್ಷರಾಗಿದ್ದ ಬೋರಿಸ್ ಎಲ್ಸಿನ್ರಿಂದ ಹಮ್ಮಿಕೊಂಡಂತಹ ಸುಧಾರಣೆಗಳು ಫಲ ಕೊಟ್ಟ ಪರಿಣಾಮದಿಂದ 1990ರ ನಂತರ ರಷ್ಯಾದ ರಾಜಕೀಯ ಆರ್ಥಿಕ ಕ್ಷೇತ್ರಗಳಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬಂದವು. ಈ ಬದಲಾವಣೆಗಳು ಸಹ ರಷ್ಯಾದ ವಿದೇಶಾಂಗ ನೀತಿಯ ಮೇಲೆ ಹೆಚ್ಚಿನ ಪ್ರಭಾವ ಬೀರಿವೆ. ನೆಕ್ಸ್ಟ್ 5ನೇ ಪ್ರಮುಖ ಲಕ್ಷಣ, ಸೇನಾ ಮೈತ್ರಿಕೂಟಗಳು, ಮಿಲಿಟರಿ ಅಲಯನ್ಸಸ್. ವಿಶ್ವದಲ್ಲಿ ಅಮೆರಿಕಾದ ಪ್ರಭಾವ ಹಾಗೂ ಮಧ್ಯ ಏಷ್ಯಾದಲ್ಲಿ ಯುರೋಪಿಯನ್ ಒಕ್ಕೂಟದ ಪ್ರಭಾವವನ್ನು ಕಡಿಮೆ ಮಾಡುವ ಸಲುವಾಗಿ ರಷ್ಯಾ ಮತ್ತು ಉಜ್ಬೇಕಿಸ್ತಾನ್ ನಡುವೆ ಸೇನಾ ಮೈತ್ರಿಕೂಟಗಳನ್ನು ರಚಿಸಿಕೊಂಡಿದೆ. ಈ ರಾಷ್ಟ್ರಗಳ ನಡುವಿನ ಸೇನಾ ಒಪ್ಪಂದದ ಕರಡು ಹೀಗೆ ಹೇಳುತ್ತೆ: ರಷ್ಯಾ ಮತ್ತು ಉಜ್ಬೇಕಿಸ್ತಾನ್ ಜನತೆಯ ಹಿತಾಸಕ್ತಿಗಳನ್ನು ಪೂರೈಸಲು ಹಾಗೂ ರಷ್ಯಾದ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಪ್ರಾದೇಶಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಹೆಚ್ಚಿಸಲು ಸೇನಾ ಮೈತ್ರಿಕೂಟಗಳು ಕಾರಣವಾಗಿವೆ ಅಂತ ಅಲ್ಲಿನ ಕರಡು ತಿಳಿಸುತ್ತೆ. ಸೇನಾ ಒಪ್ಪಂದದ ಕರಡು ತಿಳಿಸುತ್ತೆ. ಇದ್ರ ಬಗ್ಗೆನೇ ಹೇಳ್ತಾ ಅಮೆರಿಕಾದ ಅಧ್ಯಕ್ಷರಾಗಿರ್ತಕ್ಕಂಥ ವ್ಲಾಡಿಮಿರ್ ಪುಟಿನ್ ರವರು ಹೀಗೆ ಹೇಳ್ತಾರೆ: ಈ ಸೇನಾ ಮೈತ್ರಿಕೂಟಗಳ ಮೂಲಕ ಉಜ್ಬೇಕಿಸ್ತಾನ್ ಹಾಗೂ ರಷ್ಯಾದ ನಡುವಿನ ಶಕ್ತಿ ಹೆಚ್ಚಾಗುತ್ತೆ. ನಮ್ಮ ಶಕ್ತಿ ಮತ್ತು ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಪ್ರಗತಿ ಸಾಧಿಸಲು ಮತ್ತು ಸ್ಥಿರತೆಯನ್ನು ಕಾಪಾಡಲು ಅನುಕೂಲವಾಗುತ್ತದೆ ಅಂತ ಪುಟಿನ್ ಹೇಳಿದ್ದಾರೆ. ರಷ್ಯಾ ಜೊತೆಗೆ ಕಜಕಿಸ್ತಾನ್, ತಜಕಿಸ್ತಾನ್, ಕಿರ್ಗಿಸ್ತಾನ್ ಈ ರಾಷ್ಟ್ರಗಳ ಜೊತೆ ಹಲವಾರು ಒಪ್ಪಂದಗಳನ್ನು ಮಾಡಿಕೊಂಡಿವೆ. ಇದ್ರ ಜೊತೆಗೆ ತೈಲ ಉತ್ಪಾದನಾ ರಾಷ್ಟ್ರಗಳ ಜೊತೆನೂ ಒಳ್ಳೆಯ ಬಾಂಧವ್ಯನ ರಷ್ಯಾದ ವಿದೇಶಾಂಗ ನೀತಿ ಹೊಂದಿದೆ. ಇದಕ್ಕೆ ಕಾರಣ ಕೊಡ್ತಾ ಪುಟಿನ್ ಹೇಳ್ತಾರೆ, ಕ್ಷಿಪಣಿಗಳಿಗಿಂತ ಹೆಚ್ಚಿನ ಪರಿಣಾಮಕಾರಿ ಶಸ್ತ್ರಾಸ್ತ್ರಗಳಂದ್ರೆ ತೈಲೋತ್ಪಾದನಾ ರಾಷ್ಟ್ರಗಳು ಅಂತ ಹೇಳ್ತಾರೆ. ಆದ್ದರಿಂದ ತೈಲೋತ್ಪಾದನಾ ರಾಷ್ಟ್ರಗಳ ಜೊತೆ ಅನುಕೂಲಕರ ಮೈತ್ರಿಕೂಟಗಳನ್ನು ಸ್ಥಾಪಿಸಿಕೊಳ್ಳೋದಕ್ಕೆ ರಷ್ಯಾದ ವಿದೇಶಾಂಗ ನೀತಿ ಆದ್ಯತೆ ಕೊಡುತ್ತೆ. 6ನೇ ಪ್ರಮುಖ ಲಕ್ಷಣ, ರಷ್ಯಾದ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಸೈನಿಕ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್ ಆಫ್ ಮಿಲಿಟರಿ. ಸೈನಿಕ ಪ್ರಾಮುಖ್ಯತೆಯು ರಷ್ಯಾದ ವಿದೇಶಾಂಗ ನೀತಿಯ ನಿರ್ಣಾಯಕ ಅಂಶ ಅಂತ ರಷ್ಯಾ ಭಾವಿಸಿದೆ. ಆದ್ದರಿಂದ ಮಿಲಿಟರಿ ಶಕ್ತಿಯ ಸುಧಾರಣೆ ಹಾಗೂ ಆಧುನಿಕತೆಗೆ ಆದ್ಯತೆ ನೀಡಿದೆ. ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವುದರ ಮೂಲಕ ಆದಾಯವನ್ನು ಗಳಿಸುವುದಷ್ಟೇ ಅಲ್ಲದೆ ರಾಷ್ಟ್ರಗಳ ನಡುವೆ ಉತ್ತಮ ಬಾಂಧವ್ಯ ಸಂಬಂಧಗಳನ್ನು ಬೆಳೆಸಿಕೊಳ್ಬಹುದು ಅಂತ ರಷ್ಯಾ ಭಾವಿಸಿದೆ. ಈ ನಿಟ್ಟಿನಲ್ಲಿ ತನ್ನ ವಿದೇಶಾಂಗ ನೀತಿಯನ್ನು ರೂಪಿಸಿದೆ. ಅಂದರೆ ರಷ್ಯಾ ತನ್ನಲ್ಲಿ ಉತ್ಪಾದನೆ ಆಗ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನು ಬೇರೆ ದೇಶಗಳಿಗೆ ಮಾರೋದರ ಮೂಲಕ, ಒಳ್ಳೆ ಮಾರುಕಟ್ಟೆಯನ್ನು ಹುಡ್ಕೊಳ್ಳೋದ್ರ ಮೂಲಕ ತನ್ನ ಬಂಡವಾಳವನ್ನು ಹೆಚ್ಚಿಸಿಕೊಳ್ಬಹುದು. ಹಾಗೆಯೇ ವಿಶ್ವದ ಇತರೆ ರಾಷ್ಟ್ರಗಳ ಸ್ನೇಹವನ್ನು ಸಂಪಾದಿಸಬಹುದು ಅಂತ ಬಯಸಿದೆ. ನೆಕ್ಸ್ಟ್ 7ನೇದಾಗಿ, ಪೂರ್ವ ಮತ್ತು ಪಶ್ಚಿಮ ರಾಷ್ಟ್ರಗಳ ನಡುವೆ ಉತ್ತಮ ಸಂಬಂಧ ಹೊಂದಲು ರಷ್ಯಾದ ವಿದೇಶಾಂಗ ನೀತಿ ಬಯಸುತ್ತೆ. ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಈಸ್ಟರ್ನ್ ಕಂಟ್ರೀಸ್ ಅಂಡ್ ವೆಸ್ಟರ್ನ್ ಕಂಟ್ರೀಸ್. ರಷ್ಯಾದ ವಿದೇಶಾಂಗ ನೀತಿಯ ಪ್ರಮುಖ ಲಕ್ಷಣ ಇದಾಗಿದ್ದು, ಪೂರ್ವ ಮತ್ತು ಪಶ್ಚಿಮದ ರಾಷ್ಟ್ರಗಳ ಜೊತೆ ಸ್ನೇಹಯುತ ಸಂಬಂಧಗಳನ್ನು ಕಾಪಾಡಿಕೊಂಡು ಹೋಗುವ ಉದ್ದೇಶ ಹೊಂದಿದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳು, ಮುಖ್ಯವಾಗಿ ಅಮೆರಿಕ ಇರ್ಬೋದು, ಕೆನಡಾ, ಮೆಕ್ಸಿಕೋ, ಇಂಗ್ಲೆಂಡ್, ಜರ್ಮನಿ, ಫ್ರಾನ್ಸ್ ಈ ಕಡೆ ಇರತಕ್ಕಂಥ ಈ ದೇಶಗಳು, ಅದರ ಜೊತೆಗೆ ಪೂರ್ವದ ರಾಷ್ಟ್ರಗಳು, ರಷ್ಯಾದ ಪೂರ್ವಕ್ಕಿರ್ತಕ್ಕಂಥ ರಾಷ್ಟ್ರಗಳ ಜೊತೆನೂ ಉತ್ತಮ ಸಂಬಂಧಗಳನ್ನು ಇಟ್ಕೊಳ್ಳೋದಕ್ಕೋಸ್ಕರ ವಿದೇಶಾಂಗ ನೀತಿಯನ್ನು ರೂಪಿಸಿದೆ. ಸೊ ಇಷ್ಟು ಪ್ರಮುಖ ಅಂಶಗಳನ್ನು ರಷ್ಯಾದ ವಿದೇಶಾಂಗ ನೀತಿಯಲ್ಲಿ ನಾವು ಕಾಣಬಹುದು, ಆಧುನಿಕ ರಷ್ಯಾದ ವಿದೇಶಾಂಗ ನೀತಿಯಲ್ಲಿ. ಕೊನೆಯದಾಗಿ ಸಮಾರೋಪ ಹೇಳೋದಾದರೆ, ಕನ್ಕ್ಲೂಷನ್, ಆಧುನಿಕ ರಷ್ಯಾದ ವಿದೇಶಾಂಗ ನೀತಿಯು ಬದಲಾದ ವಿಶ್ವದ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಿದ್ದು, ತನ್ನ ಹಿತಾಸಕ್ತಿ ಕಾಪಾಡಿಕೊಂಡು ವಿಶ್ವದಲ್ಲಿ ಪ್ರಬಲ ಸ್ಥಾನಮಾನ ಹೊಂದುವ ಆಕಾಂಕ್ಷೆಯನ್ನು ರಷ್ಯಾ ಹೊಂದಿದೆ. ಅಮೆರಿಕಾಗೆ ಸರಿಸಮನಾದ ಅಂತಸ್ತು, ಗೌರವ, ಪ್ರತಿಷ್ಠೆಯನ್ನು ಹೊಂದುವ ಮಹತ್ವಾಕಾಂಕ್ಷೆಯನ್ನು ರಷ್ಯಾ ಹೊಂದಿದೆ ಹಾಗೂ ಇದನ್ನು ತನ್ನ ವಿದೇಶಾಂಗ ನೀತಿಯ ಮೂಲಕ ಸಾಧಿಸುವ ಗುರಿಯನ್ನು ಹೊಂದಿದೆ. ಆದ್ದರಿಂದಲೇ ತನ್ನ ಸಮತಾವಾದದ ಕಠೋರ ತತ್ವಗಳ ಜೊತೆಗೆ ರಾಜಿ ಮಾಡಿಕೊಂಡಿದ್ದು, ಈಗ ಪ್ರಜಾಪ್ರಭುತ್ವ ತತ್ವಗಳಿಗೆ ಅನುಗುಣವಾಗಿ ವಿದೇಶಾಂಗ ನೀತಿ ರೂಪಿಸಿ ವಿಶ್ವದಲ್ಲಿ ಪ್ರಬಲ ರಾಷ್ಟ್ರವಾಗಿ ಮುಂದುವರಿಯಬೇಕು ಅಂತ ತನ್ನ ವಿದೇಶಾಂಗ ನೀತಿಯ ಮೂಲಕ ಅದನ್ನು ಸಾಧಿಸಲು ರಷ್ಯಾ ಪ್ರಯತ್ನಿಸ್ತಾ ಇದೆ ಅಂತ ಹೇಳ್ಬೋದು. ನಮಸ್ಕಾರ ಎಲ್ರಿಗೂ.